ಪ್ರಕೃತಿ ಬಗ್ಗೆ ತಿಳ್ಕೊಳ್ತಾ ಹೋದಾಗೆ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗೆ, ಅದರಲ್ಲಿರುವಂತಹ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ಕೆಲವು ಸರಿ ತುಂಬ ವಿಸ್ಮಯ ಅಂತ ಅನಿಸುತ್ತೆ. ನಾವು ಪ್ರಕೃತಿ ಮಧ್ಯೆನೇ ಇದ್ರೂ ಕೂಡ ನಮ್ಮ ಪ್ರಕೃತಿಯಲ್ಲಿ ಏನಾಗ್ತಿದೆ ಅಂತ ಖಂಡಿತವಾಗ್ಲೂ ನಾವು ತಿಳ್ಕೊಂಡಿರೋದು ಸ್ವಲ್ಪ ಕಡಿಮೆನೇ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಮ್ಮ ಮೈಸೂರಿನ ಕುಕ್ಕರಳ್ಳಿ ಲೇಕಲ್ಲಿ ಒಂದು ಇವೆಂಟ್ ನಡೀತಿತ್ತು, ನೇಚರ್ ವಾಕ್ ಅಂತ ಹೇಳಿಬಿಟ್ಟು. ಇದರಲ್ಲಿ ಯಾವುದೇ ಏಜ್ ಲಿಮಿಟ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಕುಕ್ಕರಳ್ಳಿ ಲೇಕಲ್ಲಿ ಎಷ್ಟು ಬಗೆಯ ಮರಗಳು ಹಾಗೂ ಪಕ್ಷಿಗಳಿದ್ದಾವೆ ಅಂತ ಅದ್ರ ಬಗ್ಗೆ ಒಂದು ಈ ವಾಕ್ ಇತ್ತು. ಸೊ ಹಾಗಾಗಿ ಪುನರ್ವನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಅವನ್ನ ಈ ಇವೆಂಟಿಗೆ ಕರ್ಕೊಂಡೋಗಿದ್ದೆ. ಈ ಥರೋಲಿ ಎಂಜಾಯ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುನರ್ವನ್ ಥರನೇ ಇಷ್ಟ ಇರುವಂತಹ ಸೇಮ್ ಮೈಂಡೆಡ್ ಪೀಪಲ್ ಇಲ್ಲಿ ಬಂದಿದ್ರು ತುಂಬ ಜನ. ಸೊ ಇವರೆಲ್ಲರೂ ಆ ಪಕ್ಷಿಗಳ ಬಗ್ಗೆ ಮತ್ತು ಈ ಪಕ್ಷಿಯಲ್ಲಿ ಏನೆಲ್ಲ ವೆರೈಟೀಸ್ ಇದೆ, ಅದ್ರ ಲಿವಿಂಗ್ ಹೇಗಿರುತ್ತೆ, ಅದ್ರ ಆವ ಭಾವ ಟೆಕ್ಸ್ಚರ್, ಅದ್ರ ಮೈ ಹೇಗಿರುತ್ತೆ, ಬಣ್ಣ ಎಲ್ಲದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರು. ನನಗೆ ಗೊತ್ತಿಲ್ಲ ಪುನರ್ವನ್ಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ, ಬಟ್ ಐ ಮೇಕ್ ಶ್ಯೂರ್ ಅವನಿಗೆ ತುಂಬ ತರಹದ ಪಕ್ಷಿಗಳಿದೆ, ಅದನ್ನು ಬೈನಾಕ್ಯುಲರಲ್ಲಿ ನೋಡೋದು ಒಂದು ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಿತ್ತು ಅವನಿಗೆ. ಸೊ ಹಿ ವಾಸ್ ಥರೋಲಿ ಎಂಜಾಯ್ಡ್. ಸೊ ಡೆಫಿನೆಟ್ ಆಗಿ ಈ ಇವೆಂಟಿಂದ ಅವ್ನು ಏನಾದರೂ ಕಲ್ತಿರ್ತಾನೆ ಅಂತ ನನ್ನ ಅಭಿಪ್ರಾಯ. ಸೊ ಇವ್ರು ಇದೇ ಥರ ಕಂಟಿನ್ಯೂಸ್ ಆಗಿ ಇವೆಂಟ್ಸ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ನಿಮಗೂ ಏನಾದರೂ ಮೋರ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು. ಐ ವಿಲ್ ಗಿವ್ ಯು.